ಮಂಗಳೂರಿನಲ್ಲಿ ಪ್ರೇತ ಉಚ್ಚಾಟನೆ ಹೆಸರಿನಲ್ಲಿ ರಸ್ತೆ ಬಂದ್ ಮಾಡಿರುವ ಘಟನೆ ನಡೆದಿದೆ. ಕೊಟ್ಟಾರ ಬಳಿ ಅಳವಡಿಸಿದ್ದಂತ ಬ್ಯಾನರ್ ಇದು. ಆ ಬ್ಯಾನರ್ನ ಫೋಟೋ ವೈರಲ್ ಆಗಿದೆ. ಕೋಟೆಯ ಬಬ್ಬುಸ್ವಾಮಿ ದೇಗುಲದ ಬಳಿ ಹಾಕಿದ್ದಂತ ಬ್ಯಾನರ್ ಇದು. ದೈವಸ್ಥಾನದ ಜೀರ್ಣೋದ್ಧಾರದ ವೇಳೆ ಪ್ರೇತ ಬಾಧೆ ಗೊತ್ತಾಯಿತು. ಸುವರ್ಣ ನ್ಯೂಸ್ಗೆ ದೇಗುಲದ ಪರಿಚಾರಕ ಸುದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ. ಅಮಾವಾಸ್ಯೆ ದಿನ ಪ್ರೇತ ಉಚ್ಚಾಟನೆಗೆ ನಿರ್ಧರಿಸಲಾಗಿತ್ತು. ಪ್ರೇತ ಉಚ್ಚಾಟನೆ ವೇಳೆ ಜನ ಸಂಚಾರವಿದ್ರೆ ತೊಂದರೆಯಾಗುತ್ತೆ. ರಾತ್ರಿ 10 ಗಂಟೆಯಿಂದ ಓಡಾಡದಂತೆ ಮನವಿ ಮಾಡಿದ್ವಿ. ಪೊಲೀಸ್ ಇಲಾಖೆಗೂ ಕೂಡ ಮನವಿ ಮಾಡಿದ್ವಿ ಅಂತ ಆಯೋಜಕರು ಹೇಳಿದ್ದಾರೆ. ಕೊಟ್ಟಾರ ಬಳಿ ಈ ಬ್ಯಾನರ್ ಅನ್ನು ಅಳವಡಿಸಲಾಗಿತ್ತು. ಸದ್ಯ ಆ ಬ್ಯಾನರ್ ಇದೀಗ ವೈರಲ್ ಆಗ್ತಾ ಇದೆ. ಕೋಟೆಯ ಬಬ್ಬುಸ್ವಾಮಿ ದೇವಸ್ಥಾನದ ಮುಂಭಾಗ ಇರುವಂತ ರಸ್ತೆಯನ್ನ ತಡೆಯಲಾಗಿದೆ. ಪ್ರೇತ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಬ್ಯಾನರ್ ಸಾಮಾಜಿಕ ತಾಣಗಳಲ್ಲಿ ಭಾರಿ ವೈರಲ್ ಆಗಿತ್ತು. ಆ ಬ್ಯಾನರನ್ನು ಮಂಗಳೂರಿನ ಕೊಟ್ಟಾರದ ಆ ಒಂದು ಪ್ರದೇಶದಲ್ಲಿ ಆ ಒಂದು ಬ್ಯಾನರನ್ನು ಬೇರೆ ಬೇರೆ ಭಾಗಗಳಲ್ಲಿ ಅಳವಡಿಕೆ ಮಾಡಿದ್ದಾರೆ. ಯಾಕಂದರೆ ಪ್ರೇತ ಉಚ್ಚಾಟನೆ ಮಾಡುವಂಥ ಸಮಯದಲ್ಲಿ ಈ ರಸ್ತೆಗಳಲ್ಲಿ ವಾಹನ ಸಂಚಾರ ಮತ್ತು ಜನಸಂಚಾರವನ್ನು ನಿಷೇಧಿಸಿದಂತಹ ಬ್ಯಾನರ್ ಏನು ಅಳವಡಿಕೆ ಮಾಡಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ನಿಜಕ್ಕೂ ಕೂಡ ಅಲ್ಲಿ ಏನಾಗ್ತಾ ಇದೆ ಮತ್ತು ಆ ಒಂದು ಬ್ಯಾನರ್ ಅಳವಡಿಸಿರೋ ಉದ್ದೇಶ ಏನು ಅನ್ನುವಂಥದ್ದನ್ನು ಮಾತಾಡೋದಕ್ಕೆ ಕೋಟೆದ ಬಬ್ಬುಸ್ವಾಮಿ ದೇವಸ್ಥಾನ ಇದು ಕೊಟ್ಟಾರದಲ್ಲಿರುವಂಥದ್ದು, ಅದರ ಚಾಕರಿಯ ಇದ್ದಾರೆ, ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರ್, ಈಗ ಒಂದು ಬ್ಯಾನರ್ ಅನೇಕ ಕಡೆಗಳಲ್ಲಿ ನೀವು ಹಾಕಿರುವಂಥದ್ದು ಮತ್ತು ಅದು ಸಾಮಾಜಿಕ ತಾಣಗಳಲ್ಲಿ ಕೂಡ ಭಾರಿ ಚರ್ಚೆಗೆ ಇದಾಗಿತ್ತು. ಏನು ಸರ್, ಅದು ಏನು ಕಾರಣಕ್ಕಾಗಿ ಮತ್ತು ಏನಾಗ್ತಾ ಇದೆ? ಅಂದರೆ ನಾವು ಇಲ್ಲಿ ಜೀರ್ಣೋದ್ಧಾರ ಮಾಡೋಕ್ಕೋಸ್ಕರ ಅಂದರೆ ನಮಗೆ ದೇರಬಲಿ ವಿಠಲ್ ದಾಸ್ ತಂತ್ರಿ ಅವರು ಹೇಳಿದ್ದಾರೆ, ಜೀರ್ಣೋದ್ಧಾರ ಮಾಡೋದಕ್ಕೆ ಒಂದು ತಾಂಬೂಲ ಪ್ರಶ್ನೆ ಇಡಬೇಕಂತ. ಮತ್ತು ಬೇರೆ ಬೇರೆ ಮೃತ್ಯುಂಜಯ ಹೋಮ ಎಲ್ಲ ಮಾಡಿದ್ದೇವೆ. ಅಲ್ಲಿ ಪ್ರಶ್ನೆ ಇಡುವಾಗ ನಮಗೆ ಕಂಡು ಬಂತು ಇಲ್ಲಿ ಪ್ರೇತ ಉಂಟಂತ. ಅಂದರೆ ಬ್ರಹ್ಮ ರಾಕ್ಷಸ ಮತ್ತು ಅನ್ಯ ಪ್ರೇತ ಎಲ್ಲ ಉಂಟು. ಅದನ್ನೆಲ್ಲ ಉಚ್ಚಾಟನೆಗೊಳಿಸಿ ಆಮೇಲೆ ಜೀರ್ಣೋದ್ಧಾರ ಮಾಡಬೇಕಾದ, ಇಲ್ಲದ್ರೆ ಇದೇ ಅಡ್ಡಿ ಆಗ್ತದೆ ಅಂತ ನಮಗೆ ಹೇಳಿದ್ದಾರೆ. ಆ ರೀತಿ ಇವತ್ತು ಮಾಡ್ತಾ ಇದ್ದೇವೆ ನಾವು. ಅಂದರೆ ಇಲ್ಲಿ ಪ್ರೇತ ಉಂಟು ಅಂದರೆ ಅದಕ್ಕೆ ಏನಾದರೂ ಹಿನ್ನೆಲೆಗಳಿದೆಯಾ ಸರ್? ಇಲ್ಲಿ ಏನಾದರೂ ಆ ರೀತಿ ಮೃತಪಟ್ಟಂಥದ್ದು ಅಥವಾ ಏನಾದರೂ ಆಗಿರುವಂಥದ್ದು? ಹೌದು, ಒಂದು 10 ವರ್ಷ ಹಿಂದೆ ಮೇಲೆ ಒಂದು ಇಲ್ಲಿ ನೇಮೋತ್ಸವ ನಡೆಯುವಾಗ ಒಂದು ಮರ್ಡರ್ ಆಗಿದೆ. ಅದು ಒಂದು ಹುಡುಗ. ಅದೇ ಈಗ 10 ವರ್ಷದಿಂದ ಜನರಿಗೆಲ್ಲ ಇಲ್ಲಿ ತುಂಬ ಉಪದರೆಲ್ಲ ಉಂಟು. ಅದೇ ರೀತಿ ನಾವು ಈಗ ಮುಂದುವರಿಸ್ತಾ ಇದ್ದೇವೆ. ಅಂದರೆ ತೊಂದರೆಗಳಂದರೆ ಜನರಿಗೆ ಯಾವ ರೀತಿಯ ತೊಂದರೆಗಳಿವೆ? ಅಂದರೆ ಇಲ್ಲಿ ರಾತ್ರಿ ಬರುವಾಗೆಲ್ಲ ಕೆಲಸ ಬಿಟ್ಟು ಬರ್ತಾರೆ. ಅವರಿಗೆ ರಾತ್ರಿ 12-1 ಗಂಟೆಗೆಲ್ಲ ಬರುವಾಗ ಇಲ್ಲಿ ಬೊಬ್ಬೆ ಇಡುವುದು, ಆಮೇಲೆ ಬೇರೆ ಬೇರೆ ರೂಪದಲ್ಲಿ ಕಾಣುವುದು, ಮತ್ತು ಕೆಲವರ ಬೈಕನ್ನು ನಿಲ್ಲಿಸಿ ಡ್ರಾಪ್ ಕೇಳುವುದು, ಮತ್ತು ತುಂಬ ಶಬ್ದಗೆಲ್ಲ ಕೇಳ್ತಾ ಉಂಟಂತೆ. ಹಾಗೆ ಈ ಪರಿಸರದವರೆಲ್ಲ ಹೇಳಿದ್ದಾರೆ ಬಂದು, ಇದೊಂದು ಏನಾದರೂ ಒಂದು ಪ್ರಾಬ್ಲಮ್ಮು ನಿರ್ವಹಿಸಿ ಕೊಡಿ ಅಂತ. ಆ ರೀತಿ ನಾವು ಮಾಡ್ತಾ ಇದ್ದೇವೆ. ಈಗ ನೀವು ಇಲ್ಲಿ ಆ ಹೊತ್ತಿನಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತಿವರೆಗೆ ವಾಹನ ಸಂಚಾರ ಮತ್ತು ಜನಸಂಚಾರ ಇರಬಾರ್ದು ಮತ್ತು ಯಾವ ಕಾರಣಕ್ಕಾಗಿ? ಅಂದರೆ ಇವತ್ತು ಒಂದು 10:30 ಗಂಟೆಗೆ ನಾವು ಇಲ್ಲಿ ದರ್ಶನ ಸೇವೆ ಮಾಡ್ತೇವೆ. ಅಂದರೆ ರೋಡಲ್ಲಿ ಯಾರು ಜನಗಳು ಆಚೆ ಓಡಬಾರ್ದು, ಅದು ಆಚೆ ಎದುರು ಸಿಕ್ಕಿದೆ ತುಂಬ ಅಪಾಯ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು 10:30ಯಿಂದ 2 ಗಂಟೆ ತನಕ ರೋಡ್ ಫುಲ್ ಕ್ಲೋಸ್ ಮಾಡಿದ್ದೇವೆ. ಆಮೇಲೆ ಒಂದು 3 ಗಂಟೆ ತನಕ ಪ್ರೇತ ಉಚ್ಚಾಟನೆ ಹಿನ್ನೆಲೆಯಲ್ಲಿ ಆ ರಸ್ತೆ ಸಂಚಾರವನ್ನು ಬಂದ್ ಮಾಡಿ ಜನಸಂಚಾರ ಮತ್ತು ವಾಹನ ಸಂಚಾರ ಮಾಡಬಾರ್ದು ಅನ್ನುವಂತಹ ಒಂದು ಬ್ಯಾನರ್ ಏನಿದೆ ಅದು ಸಾಮಾಜಿಕ ತಾಣಗಳಲ್ಲಿ ಮಂಗಳೂರಿನಲ್ಲಿ ಭಾರಿ ವೈರಲ್ ಆಗಿತ್ತು. ಈ ಬ್ಯಾನರ್ನ ಬಗ್ಗೆ ಭಾರಿ ವಿಶೇಷವಾದ ಚರ್ಚೆಗಳು ಕೂಡ ಆರಂಭ ಆಗಿತ್ತು. ಸಹಜವಾಗಿ ಆ ಬ್ಯಾನರನ್ನು ಹಾಕಿರುವಂಥದ್ದು ಮಂಗಳೂರು ನಗರದಲ್ಲೇ, ಮಂಗಳೂರು ಹೃದಯ ಭಾಗ, ಮಂಗಳೂರು ನಗರದಲ್ಲೇ ಇರುವಂತಹ ಕೊಟ್ಟಾರ ಅನ್ನುವಂಥ ಪ್ರದೇಶದಲ್ಲಿ. ನಾನೀಗ ಅದೇ ಒಂದು ಜಾಗದಲ್ಲಿ ಇದ್ದೀನಿ, ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ನಾನು ಮೊದಲಾಗಿ ಆ ಒಂದು ಬ್ಯಾನರನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಶ್ರೀ ಮಹಾದೈವರಾಜ ಕೋಟೆದ ಬಬ್ಬುಸ್ವಾಮಿ ದೇವಸ್ಥಾನ. ಅಂದರೆ ಬಬ್ಬುಸ್ವಾಮಿ ಅನ್ನುವಂಥದ್ದು ಈ ಭಾಗದ ಬಹಳ ಕಾರಣಿಕವಾದಂಥ ಒಂದು ದೈವವೂ ಕೂಡ ಹೌದು. ಇಲ್ಲಿ ಬಹಳಷ್ಟು ತುಳುನಾಡಿನಲ್ಲಿ ಅನೇಕ ಜನ ಬಹಳ ಗೌರವದಿಂದ ಮತ್ತು ಬಹಳ ಶ್ರದ್ಧೆಯಿಂದ ನಂಬಿಕೊಂಡು ಬರುವಂಥ ದೇವಸ್ಥಾನಗಳಲ್ಲಿ ಒಂದು. ಇಲ್ಲಿ ಒಂದು ಬ್ಯಾನರ್ನ ಕೆಳಭಾಗದಲ್ಲಿ ಹಾಕಿರುವಂಥದ್ದು ನೋಡ್ಬೋದು ನೀವು. ಆತ್ಮೀಯ ಆಸುಪಾಸಿನ ಸಾರ್ವಜನಿಕರೇ, ಅಂದರೆ ಇದೇ ಬರುವ 21 ಬುಧವಾರದಂದು ರಾತ್ರಿ 10ರಿಂದ ಬೆಳಿಗ್ಗೆ 3 ಗಂಟೆವರೆಗೆ ರಸ್ತೆಯಲ್ಲಿ ಯಾರೂ ಓಡಾಡಬಾರ್ದು ಅಂತ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಅದರಲ್ಲಿ ವಿಷಯವನ್ನು ಕೂಡ ಅವರು ಮೆನ್ಷನ್ ಮಾಡ್ತಾರೆ. ಅಂದರೆ ಬುಧವಾರ ರಾತ್ರಿ 12 ಗಂಟೆಗೆ ರಣಕಾಳಿ, ಅಂದರೆ ಬ್ರಾಕೆಟಲ್ಲಿ ರಣಕಾಳಿ ಉಚ್ಚಾಟನೆ ಹಾಗೂ ಬ್ರಹ್ಮ ರಾಕ್ಷಸ ಅನ್ಯಪ್ರೇತ ಉಚ್ಚಾಟನೆಯ ಕಾರ್ಯ ನಡೀಲಿಕ್ಕಿದೆ. ಹಾಗಾಗಿ ಕೊಟ್ಟಾರದ ಪ್ರಮುಖ ರಸ್ತೆಯಲ್ಲಿ ರಾತ್ರಿ ವಾಹನ ಸಂಚಾರವನ್ನು ನಿಷೇಧ ಮಾಡಲಾಗುತ್ತೆ. ಪೂಜಾ ವಿಧಿವಿಧಾನವನ್ನು ನೋಡುವ ಆಸಕ್ತಿ ಉಳ್ಳವರು ರಾತ್ರಿ 10 ಗಂಟೆಯ ಒಳಗಾಗಿ ದೇವಸ್ಥಾನವನ್ನು ಬಂದು ಸೇರಬೇಕು ಅನ್ನುವಂಥದ್ದು. ಇದು ಈ ಒಂದು ಅಬ್ಬಕ್ಕ ನಗರ ಬಡಾವಣೆ. ನಾನು ಆ ಒಂದು ಜಾಗದ ಲೊಕೇಶನ್ಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದಂಥ ಅಬ್ಬಕ್ಕ ನಗರ ಬಡಾವಣೆ. ಕೊಟ್ಟಾರ ಮಂಗಳೂರಿನ ಆ ಒಂದು ಪೊಸಿಷನ್ ಅನ್ನು ಬೇರೆ ಬೇರೆ ಜಾಗಗಳು ಇಲ್ಲಿಂದ ಕನೆಕ್ಟ್ ಆಗುತ್ತೆ. ಈ ಭಾಗಕ್ಕೆ ಹೋದರೆ ಒಂದು ರಸ್ತೆ ಬೇರೆ ಒಂದು ಜಾಗಕ್ಕೆ ಲೇಔಟನ್ನು ಇದಾದರೆ, ಇಲ್ಲಿಂದ ಹೋದರೆ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಅದೇ ರೀತಿ ಈ ಒಂದು ಬ್ಯಾನರ್ ಹಾಕಿದಂತಹ ಎಕ್ಸಾಕ್ಟ್ ಆಗಿ ನಾನು ನಿಂತಿರುವಂತಹ
ಎಡಭಾಗಕ್ಕೆ ಹೋದರೆ ಅದು ಮಂಗಳೂರು ನಗರವನ್ನು ಕನೆಕ್ಟ್ ಆಗುತ್ತೆ, ಮಂಗಳೂರು ನಗರದ ಕೊಟ್ಟಾರ ರಾಷ್ಟ್ರೀಯ ಹೆದ್ದಾರಿಯನ್ನು ಕನೆಕ್ಟ್ ಆಗುವಂಥದ್ದು. ಹಾಗಾಗಿ ಈ ಎಲ್ಲ ರಸ್ತೆಗಳು ರಾತ್ರಿ 10 ಗಂಟೆಯಿಂದ 12 ಗಂಟೆಯ ತನಕ ಸ್ವತಃ ಪೊಲೀಸರು ಇದನ್ನು ಕ್ಲೋಸ್ ಮಾಡ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ಈ ದೇವಸ್ಥಾನ ಇರುವಂಥದ್ದು ಕೂಡ ಇದೇ ಕೆಳಭಾಗದಲ್ಲಿ, ಅಂದರೆ ಪ್ರೇತ ಉಚ್ಚಾಟನೆಯ ಕಾರ್ಯಗಳು ನಡೆಯುವಂಥದ್ದು ದೇವಸ್ಥಾನದ ಮೇಲ್ಭಾಗದ ಒಂದು ಬೇರೆಯ ಒಂದು ಜಾಗ ಏನಿದೆ, ನೀವು ನೋಡ್ಬೋದು ಬಹಳ ನಿಗೂಢವಾಗಿರುವಂಥ ಮಾದರಿಯಲ್ಲಿ ಕಾಣ್ತಾ ಇರುವಂತಹ ಮರಗಳಿಂದ ಮತ್ತು ಒಂದಷ್ಟು ಅಂದರೆ ಇಲ್ಲಿ ನಾಗವನ ಕೂಡ ಇರುವಂಥದ್ದು, ಆ ನಾಗಾರಾಧನೆ ಕೂಡ ನಡೆಯುತ್ತೆ ಇದೇ ಒಂದು ಜಾಗದಲ್ಲಿ. ಈ ಒಂದು ವ್ಯಾಪ್ತಿ ಇರುವಂಥದ್ದು. ಹಾಗಾಗಿ ಇದೇ ಜಾಗದಲ್ಲಿ ಈ ಒಂದು ಉಚ್ಚಾಟನೆಯ ಕಾರ್ಯಗಳು ನಡೀಲಿಕ್ಕಿರುವಂಥದ್ದು. ಸಹಜವಾಗಿ ತುಳುನಾಡಿನಲ್ಲಿ ಈ ರೀತಿಯಾಗಿ ಪ್ರೇತ ಉಚ್ಚಾಟನೆ ಮಾಡುವಂಥದ್ದು ಮತ್ತು ಯಾರಿಗಾದರೂ ಈ ರೀತಿ ಸಮಸ್ಯೆ ಆದಾಗ ಅಂತ ಉಚ್ಚಾಟನಾ ಕಾರ್ಯಗಳು ನಡೆಯುತ್ತೆ. ಆದರೆ ಇದೇ ಮೊದಲ ಬಾರಿಗೆ ಅನಿಸುತ್ತೆ ಬಹುಶಃ ಈ ರೀತಿ ಬ್ಯಾನರ್ಗಳನ್ನು ಹಾಕಿ ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಡುವಂಥ ಒಂದು ಕೆಲಸಗಳನ್ನು ಮಾಡಲಾಗಿದೆ. ಯಾಕಂದರೆ ಈ ಭಾಗದ ತುಳುನಾಡಿನ ನಂಬಿಕೆಯ ಪ್ರಕಾರ ಉಚ್ಚಾಟನೆ ಮಾಡಿ ಅದನ್ನು ಒಂದು ತೆಗೆದುಕೊಂಡು ಹೋಗಿ ಅದನ್ನು ವಿಸರ್ಜಿಸಲಿಕ್ಕೆ ಒಂದು ಪ್ರಕ್ರಿಯೆಗಳೇ ಇರುವಂಥದ್ದು, ಪ್ರತ್ಯೇಕ ಪ್ರಕ್ರಿಯೆಗಳಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.